ಹಲೋ, ನಾನು ನಿಮ್ಮ ಭವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಊರಿಗೆ ಬಂದಿದ್ವಿ. ನಮ್ಮ ಹಸ್ಬೆಂಡ್ ಇದ್ರಲ್ಲ ಅವ್ರ ಮಾವನ ಊರಿಗೆ. ಸೊ ಅವರು ಪಕ್ಷ ಮಾಡ್ತಾ ಇದ್ದಾರೆ ಅಂತ ಕರೆದಿದ್ರು. ಸೊ ಇನ್ನು ಪಕ್ಷಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮ ಹಸ್ಬೆಂಡ್ ಅವ್ರ ಮಾವ. ನಾನ್ ವೆಜ್ ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಸೂಪರಾಗಿರುತ್ತೆ ಮತ್ತು ಟೇಸ್ಟು. ಮಟನ್ ಮತ್ತು ಚಿಕನ್ ಅಂತೂ ಬೋಟಿಗಂತೂ ಚೆನ್ನಾಗಿ ಮಾಡ್ತಾರೆ. ಇನ್ನು ಇವ್ರಿಗೆ ಕೂಡ ಅಡುಗೆ ಮಾಡೋದು ಇವತ್ತು. ಸೊ ಟೇಸ್ಟ್ ಮಾತ್ರ ಹೇಳೋದೇ ಬೇಡ. ಇನ್ನು ಇವ್ರು ಬಂತು ಅವ್ರ ಅಮ್ಮ ಕೆಲಸವೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರು ನಮ್ಮ ಅಕ್ಕ ಎಲ್ಲರೂ. ಇನ್ನು ಟಿಫನ್ಗೆ ಟೊಮ್ಯಾಟೊ ಬಾತ್ ಮಾಡಿದ್ರು ಅವರೇನೆ. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಲೇಡೀಸ್ ಎಲ್ಲರೂ. ಇನ್ನು ಜೆಂಟ್ಸ್ ಎಲ್ಲರೂ ಸ್ವಲ್ಪ ಮಟನ್ ಕ್ಲೀನ್ ಮಾಡೋದೆಲ್ಲ ಮಾಡ್ಕೊಳ್ತಾ ಇದ್ರು. ಇನ್ನು ನಾನು ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ, ನನ್ನ ಹಸ್ಬೆಂಡ್ ಇದ್ರಲ್ಲ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಸೊ ಅದನ್ನು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಒಲೆಗೆಲ್ಲನೂ ಪೂಜೆ ಮಾಡಿಕೊಂಡು ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇನ್ನು ಇವ್ರು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಇದ್ರಲ್ಲ ಅವ್ರ ಅಕ್ಕ. ಸೊ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ರೆ ಅದೇ ಥರ ಅವನು ಪೂಜೆ ಮಾಡಿಕೊಂಡು ಒಂದು 5 ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ. ಪಾಪ ಅವನಂತೂ ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಮಗ. ಇನ್ನು ನನ್ನ ಮಗನ ಚೇಷ್ಟೆ ಮತ್ತು ಅವ್ನು ಪೂಜೆ ಮಾಡೋದು ನೋಡ್ಬಿಟ್ಟು ಅಲ್ಲಿರೋರೆಲ್ಲ ನಗಿತಾ ಇದ್ದಾರೆ. ಒಲೆಗೆ ಪೂಜೆ ಮಾಡಿದ್ಮೇಲೆ ಇನ್ನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ಈ ಕಡೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಚ್ಕೊಡ್ತಾ ಇದ್ರೆ, ಇನ್ನು ಈ ಕಡೆ ಸೈಡೆಲ್ಲ ಬಾಯ್ಸ್ ಎಲ್ಲ ಸೇರಿ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರೇ ಸೌದೆ ಎಲ್ಲ ತಂದುಕೊಟ್ಟು ಇನ್ನು ಮಾತಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಮಟನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಇರೋದು. ಇನ್ನು ಜೆಂಟ್ಸ್ ಎಲ್ಲರೂ ಸೇರಿಕೊಂಡು ಹೊರಗಡೆ ಅಡುಗೆ ಮಾಡ್ತಾಯಿದ್ರೆ, ಇನ್ನು ನಾವು ಲೇಡೀಸ್ಗಳು ಸೇರಿಕೊಂಡು ಒಳಗಡೆ ಸ್ವಲ್ಪ ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ಒಬ್ಬರು ಒಂದೊಂದು ಕೆಲಸ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತಾವ್ರೆ. ಒಬ್ಬರು ಕಜ್ಜಾಯ, ಒಬ್ಬರು ವಡೆ. ಇನ್ನು ಮಾತಾಡಿಕೊಂಡು ಅಡುಗೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನು ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಕೂಡ ಮಾಡ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಮಾತ್ರ ಚೆನ್ನಾಗಾಯ್ತು. ಇನ್ನು ಕೊನೆಯದಾಗಿ ನಾನ್ ವೆಜ್ ಊಟನ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಇನ್ನು ಅಡುಗೆ ಮಾತ್ರ ಸೂಪರ್ ಆಗಿತ್ತು. ಚಿಕನ್, ಮಟನ್ ಮತ್ತು ಬೋಟಿ ಗೊಜ್ಜು ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಇನ್ನು ನಾನ್ ವೆಜ್ ಭರ್ಜರಿ ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡ್ವಿ ಎಲ್ಲರೂ. ಅಜ್ಜಿ ಕೂಡ ಅಜ್ಜಿಗೆ ಅಜ್ಜಿ ಕೂಡ ಅಜ್ಜಿಗೆ ಇನ್ನು ಎಡೆಗೆ ಏನೇನು ಇಟ್ಟಿದ್ವು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಇನ್ನು ಎಲ್ಲರೂ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡಿದ್ರು. ಇನ್ನು ನಮ್ಮ ಅಕ್ಕ ಎಲ್ಲರಿಗೂ ಟಿಫನ್ ಹಾಕೊಟ್ರು. ಇನ್ನು ನಾನು ಕೂಡ ಟಿಫನ್ ಮಾಡಿಕೊಂಡೆ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಕ್ಕ ತಂಗಿದಿರಿ ಎಲ್ಲರಿಗೂ ಬಳೆ ತೊಡ್ಸ್ಕೊಳಕ್ಕೆ ಅಂತ ಕರ್ಕೊಬಂದಿದ್ರು ನಮ್ಮ ಹಸ್ಬೆಂಡ್ ಅವ್ರ ಮಾವ. ಇನ್ನು ಬಳೆ ಎಲ್ಲ ತೊಡ್ಸ್ಕೊಂಡು ಇನ್ನು ನಾನು ಕೂತ್ಕೊಂಡೆ ಬಳೆ ತೊಡ್ಸ್ಕೊಳ್ಳೋಣ ಅಂತ. ಇನ್ನು ನಾವು ಬಳೆ ತೊಡ್ಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಅವರೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಕಾಯಿ ಹಾಲು, ಸ್ವಲ್ಪ ಕೋಸಂಬರಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನು ನಾವು ಊಟ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಇನ್ನು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಡ್ಯಾಮ್ ಕಾಣಿಸುತ್ತೆ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ಸೇತುವೆ ಮೇಲೆ ಹೋಗಬೇಕು. ಈ ಕಡೆ ಸೈಡು ಮತ್ತು ಆ ಕಡೆ ಸೈಡ್ ಫುಲ್ ನದಿ. ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಇನ್ನು ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ಮೇಲೆ ನನ್ನ ಮಗನ ನೋಡಿ ನಾವು ಬ್ಯಾಂಗ್ಳೂರ್ಗೆ ಹೊರಡ್ಬೇಕಾಯಿತು. ಇನ್ನು ನನ್ನ ಮಗನ ಮಾವ ಆಟ ಆಡಿಸ್ತಾ ಇದ್ರು. ಹೋಗ್ಬಿಟ್ಟು ಸ್ವಲ್ಪ ಮನೆ ಹಿಂದೆ ಪಪ್ಪಾಯ ಎಲ್ಲ ಬೆಳ್ದಿತ್ತು ಅಂದ್ಬಿಟ್ಟು ಕಿತ್ಕೊಬರಕ್ಕೆ ಹೋಗಿದ್ವಿ. ಅದನ್ನೆಲ್ಲ ಕಿತ್ಕೊಂಡು ಇನ್ನು ಸಂಜೆನೇ ಊರಿಗೆ ಹೋಗ್ಬೇಕಾಯಿತು ಬ್ಯಾಂಗ್ಳೂರ್ಗೆ. ಸೊ ಪಪ್ಪಾಯನೆಲ್ಲ ಕಿತ್ಕೊಂಡು ಇನ್ನು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.